ದರ್ಶನನ್ನ. ಒಂದು 6 ತಿಂಗಳು ಆದ್ಮೇಲೆ ಒಳ್ಳೆ ಲಾಯರ್ಗೆ ಕೋಟಿ ಕೊಟ್ಟು ದೇ ಶುಡ್ ಓಪನ್ ಅಪ್ ಎ ರೌಡಿ ಶೀಟರ್. ಏನಕ್ಕಿದೆ ಗೂಂಡಾ ಆಕ್ಟ್? ಯಾಕೆ ಏನಕ್ಕಿದೆ? ಪೊಲೀಸ್ ಇಲಾಖೆಯಲ್ಲಿ ಹಣ ತಗೊಂಡು ಮುಚ್ಚಾಕುವಂತ ಭ್ರಷ್ಟ ಪೊಲೀಸ್ ಮಾಫಿಯಾ ತುಂಬಾ ದೊಡ್ಡ ಮಟ್ಟಿಗೆ ಡೀಪಲ್ ಹೊಟ್ಟೋಗಿದೆ. ಹಂಗಾಗಿನೇ ಮೋಸ್ಟ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಅವರಿಗೆ ಗ್ರಿಪ್ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ದರ್ಶನ್ ಯಾವ ಕೊಲೆ ಆರೋಪ ಇದೆ, ಆ ಕೇಸ್ ಎಷ್ಟು ಮಟ್ಟಿಗೆ ಇಂಥ ಪರೋಡಿಗಳಿಗೆ ಇನ್ಸ್ಪಿರೇಷನ್ ಆಗಿದೆ. ಆ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ತುಂಬಾ ಈ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರ ತುಂಬಾ ಕೆಟ್ಟ ಹೆಸರಿದೆ. ಒಬ್ಬ ಹೆಣ್ಮಗಳು ಬಾಯ್ ಫ್ರೆಂಡ್ ಅಥವಾ ಹೆಣ್ಮಗಳು ಅವನೇನೋ ಆಕೆ ಹಿಂದೆ ಏನೋ ಪ್ರೀತಿ ಗೀತಿಗೆ ಹಿಂದೆ ಬಿದ್ದಿದ್ದ ಅಂತ ಆ ಒಂದು 8-10 ಜನ ಹುಡುಗರು ಕರ್ಕೊಂಡು 8-9 ಜನ ಹುಡುಗರು ಕರ್ಕೊಂಬಂದು ಅವನನ್ನು ತುಂಬ ಕೆಟ್ಟದಾಗಿ ಅವನನ್ನು ಬೈದು ಒಡೆದು ಬಟ್ಟೆಗಳನ್ನೆಲ್ಲ ಬಿಚ್ಚಿಸಿ ಆಲ್ಮೋಸ್ಟ್ ಲಾಸ್ಟ್ಗೆ ಅಂಡರ್ವೇರ್ನು ಬಿಚ್ಚಿಸ್ತಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಈ ಮಟ್ಟಕ್ಕೆ ಒಬ್ಬ ಹೆಣ್ಣುಮಗಳು ಮತ್ತು ಆ ಹುಡುಗರು ಮಾಡ್ತಾರೆ ಅಂತಂದರೆ, ಆಮೇಲೆ ಈ ಎಲ್ಲ ವಿಕೃತವನ್ನು ಮಾಡಬೇಕಾದ್ರೆ ರೇಣುಕಾ ಸ್ವಾಮಿ ಹೆಸರನ್ನ ದರ್ಶನ್ ಕೇಸಲ್ಲಿ ಆ ರೇಣುಕಾ ಸ್ವಾಮಿ ಥರ ನಾವು ಒಂದು ಏಟು ಅಂತ ಹೇಳ್ಕೊಂಡ್ರೆ ಎಷ್ಟು ಮಟ್ಟಿಗೆ ಈ ರೇಣುಕಾ ಸ್ವಾಮಿ ದರ್ಶನ್ ಕೇಸು, ದರ್ಶನ್ ಯಾವ ಕೊಲೆ ಆರೋಪ ಇದೆ ಆ ಕೇಸ್ ಎಷ್ಟು ಮಟ್ಟಿಗೆ ಇಂಥ ಪರೋಡಿಗಳಿಗೆ ಇನ್ಸ್ಪಿರೇಷನ್ ಆಗಿದೆ. ಸಮಾಜಕ್ಕೆ ಅಲ್ಲ, ಎಷ್ಟೋ ಜನ ದರ್ಶನ್ ಬಗ್ಗೆ ಮಾಡಿದಾಗ ಒಳ್ಳೆಯವರು ಅಂತಂದರು. ಅಂದರೆ ದರ್ಶನ್ ಅಂತ ಒಂದು ಉನ್ನತ ನಟ ಕೆಟ್ಟ ಕೆಲಸ ಮಾಡಿದಾಗ ಅದನ್ನು ಫಾಲೋ ಮಾಡೋಂಥವ್ರು ಇವ್ರು ನೋಡಿ, ಇದೇ ಉದಾಹರಣೆ. ದರ್ಶನ್ ಒಳ್ಳೆ ಕೆಲಸ ಫಾಲೋ ಮಾಡ್ಕೊಳ್ಳಿ, ಬಟ್ ಕೆಟ್ಟ ಕೆಲಸವನ್ನು ನೋಡಿ ಫಾಲೋ ಮಾಡಿ ಈಗ ಅದೇ ರೀತಿ ಹೊಡೆದಿದೆಯಲ್ಲ, ವಿಕೃತ ಸರ್ ಅದು. ಬಟ್ಟೆ ಎಲ್ಲ ಬಿಡಿಸಿ ಆಮೇಲೆ ಪೊಲೀಸವ್ರ ಭಯ ಖಂಡಿತ ಇಲ್ಲ. ಸಮಾಜದಲ್ಲಿ ಪೊಲೀಸವ್ರ ಭಯನೇ ಹೊರಟೋಗಿದೆ. ಗೊತ್ತಾಗ್ಬಿಟ್ಟಿದೆ. ಏನೊಂದು ಗೊತ್ತಾಗಿದೆ ಅಂದರೆ ಎಲ್ಲ ಇಲಾಖೆನಲ್ಲೂ ಭ್ರಷ್ಟಾಚಾರ ಇದೆ, ಪೊಲೀಸ್ ಇಲಾಖೆನಲ್ಲಿ ತುಂಬ ಜಾಸ್ತಿ ಭ್ರಷ್ಟಾಚಾರ ಇದೆ. ಒಂದು FIR ಮಾಡಿದ್ರೆ 50,000 ಬಿಚ್ಚಾಕ್ತಾರೆ, ಅವರೇ ಬೇಲ್ ಕೊಡಿಸ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ದು ತುಂಬ ಈ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ತುಂಬ ಕೆಟ್ಟ ಹೆಸರಿದೆ. ಆಮೇಲೆ ನೆನೆ ಆ ಹೆಣ್ಮಗಳು ಅವ್ರು ಮಾಡಿದ್ದು ತುಂಬ ಕೆಟ್ಟ ಮೆಸೇಜನ್ನು ಕೊಟ್ಟಿದ್ದಾರೆ ಸರ್. ಇಂಥವ್ರಿಗೆ ಕಡಿವಾಣ ಹಾಕಬೇಕಾದಂಥ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು. ಆರ್ ಇನ್ಸ್ಪೈರ್ಡ್ ಬೈ ರೇಣುಕಾ ಸ್ವಾಮಿ ಕೊಲೆ ಕೇಸಿಂದ ಖಂಡಿತವಾಗಿ ನೆನ್ನೆ ಈ ಅವ್ರು ಏನು ಬಾಯಲ್ಲಿ ಬಂತೋ ಅದ್ರ ಪ್ರಕಾರ ರೇಣುಕಾ ಸ್ವಾಮಿ ಅಂತ ಹೆಸರಂತ ಅವರೇ ತಗೊಂಡಿದ್ದಾರೆ. ಖಂಡಿತವಾಗಿ ಆ ಹುಡುಗರಿಗೆ ಈ ದರ್ಶನ್ ಕೊಲೆ ಕೇಸು, ಆ ದರ್ಶನ್ ಮಾಡಿರೋಂಥ ಕೊಲೆ ಆರೋಪದ ಕೇಸ್ ಇದೆಯಲ್ಲ, ಖಂಡಿತ ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನ್ ಆಗಿನೇ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್. ಒಂದು ಕಡೆ ಪೊಲೀಸ್ ಇಲಾಖೆಯ ಗ್ರಿಪ್ಪು ಸಮಾಜದ ದುಷ್ಟರಿಗೆ ಆ ಗ್ರಿಪ್ಪು ಪೊಲೀಸ್ ಇಲಾಖೆ ಕಳ್ಕೊಂಡ್ಬಿಟ್ಟಿದೆ ಸರ್. ಹಂಗಾಗಿನೇ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಅಂದರೆ ಎಲ್ಲೋ ಒಂದು ಕಡೆ ನಾವೇನೇ ಕೊಲೆ ಮಾಡಿದ್ರು ಜಯಿಸ್ಕೊಂಬರ್ಬೋದು. ಮನೆ ಯಾರು ನನ್ನ ಈ ವಿಡಿಯೋ ಹಾಕಿದ್ಮೇಲೆ ಹೇಳಿದ್ರು, ಏನು ಎಷ್ಟು ದಿನ ಮಾಡಬೇಕಾಯ್ತು ದರ್ಶನನ್ನು? ಒಂದು 6 ತಿಂಗಳು ಆದಮೇಲೆ ಒಳ್ಳೆ ಲಾಯರ್ಗೆ ಕೋಟಿ ಕೊಟ್ಟು ಫೀಸ್ ಕೊಟ್ಟು ಬಂದರು ಅಂತ ಯಾರೋ ಮೆಸೇಜೆಲ್ಲ ಹಾಕಿದ್ರು. ಅಂದರೆ ಏನಂತಂದರೆ ಏನೇ ಕೊಲೆ ಮಾಡಿರೋ ಏನೇ ಮಾಡಿರೋ ಹಣ ಇದ್ದರೆ ಹೊರಗಡೆ ಬರ್ಬೋದು ಅಂತ ಜನ ಮಾತಾಡ್ಕೊತ ಇದ್ರು ಸರ್. ಈ ಆರೋಪಗಳಿಂದ ಮುಕ್ತ ಕೂಡ ಆಗ್ಬೋದು. ಇವತ್ತು ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ 4,040 FIRಗಳನ್ನು ಹೈಕೋರ್ಟು ಸ್ಟೇ ಮಾಡಿದೆ ಅಂತ ಈ ಪೇಪರಲ್ಲಿ ರಿಪೋರ್ಟ್ ಬಂದಿದೆ. ಸೊ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ಕಾನ್ಫಿಡೆನ್ಸ್, ಯಾರೋ ಪೋಸ್ಟಲ್ಲಿ ಹಾಕಿದ್ರು ಸರ್ ಬೇಲ್ ಸಿಕ್ಕಿದೆ ಅಂತ. ಯಾರೋ ತುಂಬ ಐ ಥಿಂಕ್ ಪ್ರಭಾವಿ ವ್ಯಕ್ತಿ ಮಗ ಕೂಡ ಒಬ್ಬರು ಇದ್ದಾನೆ, ಹಾಗಾಗಿ ಬೇಲ್ ಸಿಕ್ತು ಅನ್ನೋದು ಕೂಡ ಒಂದು ಸಂದೇಶ ಇದೆ. ಆಮೇಲೆ ಇನ್ನೊಂದು ಯಾರು ಹೇಳಿದ್ರು ಅಂತಂದರೆ ಒಂದಷ್ಟು ಲಕ್ಷ ಗಟ್ಟಲೆ ಸೋಲ್ದೇವನಹಳ್ಳಿ ಪೊಲೀಸರು ಕೊಟ್ಟಿದ್ದಾರೆ, ಹಂಗಾಗಿ ಅವರೇ ಬೇಲ್ ಕೊಡ್ಸೋರೆ ಅಂತಲೂ ಅಂತ ಮಾತಿದೆ ಸರ್. ಎಷ್ಟು ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಮೆಸೇಜ್ ಹಾಕಿದ್ದನ್ನು ನಾನು ಡೆಫಿನೆಟ್ಲಿ FIR ಹಾಕಿ ತೀವ್ರವಾದ ಇಟ್ಸ್ ಅನ್ ಸೀರಿಯಸ್ ಅಸಾಲ್ಟು ಅಟೆಂಪ್ಟ್ ಟು ಮರ್ಡರ್ ಅದು. ಆಮೇಲೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಇಟ್ ವಾಸ್ ಅನ್ ಹರಾಸ್ಮೆಂಟು. ಆಮೇಲೆ ಇಂಥವ್ರಿಗೆ ಸರ್ ಏನು FIR ಹಾಕೋದಲ್ಲ ಸರ್, ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕು. ದೇ ಶುಡ್ ಓಪನ್ ಅಪ್ ಎ ರೌಡಿ ಶೀಟರ್. ಏನಕ್ಕಿದೆ ಗೂಂಡಾ ಆ್ಯಕ್ಟ್? ಯಾಕೆ ಏನಕ್ಕಿದೆ? ಇವ್ರಿಗೆ ಯಾಕಾಗಕ್ಕೆ ಇಂಥವ್ರ ಮೇಲೆ ಯಾಕೆ ಆಗಬಾರ್ದು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ? ಸಿಮಂತ್ ಕುಮಾರ್ ಅವ್ರಿಗೆ ಗೊತ್ತಿದೆ ಬೆಂಗಳೂರು ಈಸ್ ಔಟ್ ಆಫ್ ಕಂಟ್ರೋಲು. ಮನೆ ನೋಡಿ, ಐ ಥಿಂಕ್ ತಲಗಡ್ಪುರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಇದರಲ್ಲಿ ಏನೋ ಡ್ರಗ್ ಕೇಸಲ್ಲಿ ರಿಕವರಿಗೆ ಹೋಗಿದ್ರೆ ಅಲ್ಲೆಲ್ಲೋ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಹತ್ರ ಲಾರಿ ಹಚ್ಕೊಂಡು ಡ್ರಗ್ ಮಾಫಿಯಾ ಒಬ್ಬ ಸಬ್ ಇನ್ಸ್ಪೆಕ್ಟರ್ನೇ ಉಡಾಯಿಸಿದೆ. ಸೊ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಡ್ರಗ್ ಮಾಫಿಯಾ ಪೊಲೀಸವ್ರಿಗೆ ಕೇರ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಸಂದೇಶ ಅಂತೂ ಕಾಣಿಸ್ತಾ ಇದೆ ಸರ್. ನೋಡಿ, ಆ ತಲಗಡ್ಪುರ ಸಬ್ ಇನ್ಸ್ಪೆಕ್ಟರ್ ಮೆಹಬೂಬ್ ಸತ್ತೋಗಿದ್ದು ಎಲ್ಲೂ ಕೂಡ ಅದು ಚರ್ಚೆನೂ ಆಗಿಲ್ಲ, ತನಿಖೆನೂ ಆಗಿಲ್ಲ, ಹಂಗೆ ಮುಚ್ಚಾಕೋಕ್ಕೆ ಪ್ರಯತ್ನ ಬಿದ್ದರು. ಐ ಥಿಂಕ್ ಹೊಸ ಪೊಲೀಸ್ ಕಮಿಷನರ್ ಎಚ್ಚೆತ್ಕೊಳ್ಬೇಕು ಸರ್, ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಎಲ್ಲ ಕ್ರಮ ತಗೊಳ್ಬೇಕು. ಬಟ್ ಅದು ಮಾಫಿಯಾ ಇವನ್ ಈ ಪೊಲೀಸ್ ಇಲಾಖೆಯಲ್ಲಿ ಹಣ ತಗೊಂಡು ಮುಚ್ಚಾಕುವಂಥ ಭ್ರಷ್ಟ ಪೊಲೀಸ್ ಮಾಫಿಯಾ ತುಂಬ ದೊಡ್ಡ ಮಟ್ಟಿಗೆ ಡೀಪಲ್ಲಿ ಹೊಟ್ಟೋಗಿದೆ. ಹಂಗಾಗಿನೇ
ಮೋಸ್ಟ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರಿಗೆ ಗ್ರಿಪ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ಒಂದು ಭಯ ಇಲ್ಲ ಸರ್, ಎರಡನೇದು ಅದೊಂದು ಸೈಕಾಲಜಿಕಲ್ ಡಿಸಾರ್ಡರ್ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಎಷ್ಟೋ ಜನ ಈಗ ಹೇಳಿದ್ನಲ್ಲ, ರಾಜಕಾರಣಿಗಳದ್ದು ಸಿಡಿಗಳು ಈಚೆ ಕಡೆ ಬಂದಾಗ ಅವರ ನಗ್ನತೆನ ಅವರೇ ಶೂಟ್ ಮಾಡಿಕೊಂಡು ಅವರೇ ಲೀಕ್ ಆಗಿ ಈಚೆಗೆ ಬಂದು ಈ ರೀತಿ ಐ ಥಿಂಕ್ ಆ ಶೂಟ್ ಮಾಡೋದು ಅದೊಂಥರ ಹೆಮ್ಮೆ ಅಂತ ಅನಿಸುತ್ತೆ. ನೋಡ್ದ ಹೊಡೆದ್ವಿ ಬಡಿದ್ವಿ ಆ ಹೆಮ್ಮೆಗೋಸ್ಕರನೋ ಏನಕ್ಕೋಸ್ಕರ ಒಟ್ಟಿನಲ್ಲಿ ಮಾಡೋದು ಮಾಡ್ತಾರೆ ಸರ್. ಆಮೇಲೆ ಅದು ನೋಡ್ಬೋದು, ಓಡೋದ್ರೆ ಕಲ್ಲೆತ್ಕೊಂಡು ಸಾಯ್ಸಾಕ್ಬಿಡ್ತೀವಿ ಅಂತಾರೆ. ಅಂದರೆ ದೇ ಹ್ಯಾಡ್ ಎ ಇಂಟೆನ್ಷನ್ ಟು ಕಿಲ್ ಹಿಮ್. ಅಂದರೆ ಅವನೇನೋ ಆ ವಿಡಿಯೋ ಈಚೆ ಕಡೆ ಬಂತು ಬದುಕಿದ್ದಾನೆ ಓಕೆ, ಅಕಸ್ಮಾತ್ ಸತ್ತೋಗಿದ್ದಿದ್ರೆ ಇವ್ರನ್ನ ಹುಡ್ಕೋಕ್ಕೆ ಇನ್ನೊಂದು ತಿಂಗಳಾನ್ಗಟ್ಲೆ ಬೇಕಾಗಿರೋದು ಅಂತ ನನಗೆ ಅನಿಸುತ್ತೆ ಸರ್. ಸೊ ಐ ಥಿಂಕ್ ಇಂಥವ್ರ ಮೇಲೆ ಗೂಂಡಾ ಆ್ಯಕ್ಟ್ಗಳನ್ನು, ಇಂಥವ್ರ ಮೇಲೆ ರೌಡಿ ಶೀಟರ್ಗಳನ್ನು ಅಟ್ಲೀಸ್ಟ್ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋಕ್ಕಾದ್ರೂ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ.